ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿದೆ. ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆಗೆ ಸಿಎಂ, ಡಿಸಿಎಂ ಸಭೆಯನ್ನ ಮಾಡ್ತಿದ್ದು ಮುಂದಿನ ಮಳೆ ಅವಾಂತರ ತಡೆಯುವ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ಸುರಿದಂತಹ ಮಹಾಮಳೆ ಮರಣ ಮಳೆಯಾಯಿತು. 7 ಮಂದಿ ಸಾವನ್ನಪ್ಪಿದ್ರು. ಆದರೆ ಅನೇಕ ಅವಾಂತರಗಳಾಗಿದೆ. 170ಕ್ಕೂ ಹೆಚ್ಚಿನ ಮರಗಳು ಧರಾಶಾಹಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಮಳೆಗೆ ಏನೆಲ್ಲ ಸಮಸ್ಯೆಗಳ ಆಗತ್ತೆ ಅನ್ನೋದು ನಿನ್ನೆ ಸುರಿದ ಮಳೆಯಿಂದನೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಮಳೆಯಿಂದ ಯಾವ ರೀತಿಯಾಗಿ ಸಮಸ್ಯೆಗಳ ಆಗದ ಹಾಗೆ ನೋಡ್ಕೊಳ್ಬೇಕು, ಅವಾಂತರಗಳನ್ನು ತಡೆಯುವ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗ್ತಿದ್ದು, ಪಾಲಿಕೆ ಕಮಿಷನರ್ಗಳು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಬೆಸ್ಕಾಂ, ಬಿಬಿಎಂಪಿ ಅರಣ್ಯಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಸಿಎಂ, ಡಿಸಿಎಂ ಈ ಒಂದು ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಇಲ್ಲಿ ಗಮನ ವಹಿಸಬೇಕು. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಆಗ್ತಾ ಇರುವ ಅವಾಂತರಗಳು ಏನೇನು, ಬೆಂಗಳೂರಲ್ಲಿ ಅನಾಹುತಗಳು ಏನೇನು, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಒಂದು ಬಾರಿಯೂ ಮಳೆಯಿಂದ ಏನು ಸಮಸ್ಯೆ ಆಗಿಲ್ಲಪ್ಪ ಅನ್ನುವ ಹಾಗೆ ಇಲ್ಲ. ಆ ರೀತಿಯಾಗಿ ಬೆಂಗಳೂರಲ್ಲಿ ಪ್ರತಿ ಬಾರಿ ಕೂಡ ಮಳೆಯಿಂದ ನೂರಾರು ಸಮಸ್ಯೆಗಳು, ಅವಾಂತರಗಳು ಉಂಟಾಗ್ತಾನೆ ಇದೆ. ಮಳೆ ವಿಚಾರದಲ್ಲಿ ನಾನು ದೇವರು ಪ್ರಾರ್ಥನೆ ಮಾಡಿದ್ರೆ ಮಳೆ ಜಾಸ್ತಿ ಬರಲಿ. ಬೆಂಗಳೂರು ವಿಚಾರದಲ್ಲಿ ನಾವೀಗಾಗಲೇ ನಿನ್ನೆ ರಾತ್ರಿಯಿಂದಲೇ ಎಲ್ಲ ಕಡೆ ಪೊಲೀಸ್ ಅವರು ಸೇರಿ ಎಲ್ಲೆಲ್ಲಿ ಮರಗಳೆಲ್ಲ ಜಾಸ್ತಿ ಇದೆ, ರಸ್ತೆಯಲ್ಲಿ ಮಳೆ ಗುಂಪುಗಳಿದೆ, ಅದನ್ನ ಚೆಕ್ ಮಾಡಿದ್ರೆ ಅದೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ. ನಾಳೆ ಕಂಟ್ರೋಲ್ ರೆಡಿ ಇದೆ, ಎಲ್ಲ ಆಫೀಸರ್ಸ್ ಹೋಗ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಈಗ 3 ಗಂಟೆಗೆ ನಾನು ಸಿಎಂ ಮೀಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲೇ ಮೀಟಿಂಗ್ ಮಾಡ್ತೀವಿ ಸಿಎಂ ಚೇಂಬರಲ್ಲಿ 3 ಗಂಟೆಗೆ. ಆಮೇಲೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ನಿನ್ನೆ ವಿಚಾರ ಪ್ರಸ್ತಾಪ ಮಾಡೋದು 3 ಗಂಟೆಗೆ ಮೀಟಿಂಗ್ ಮಾಡ್ತಾ ಇದ್ದೀನಿ. ಕ್ಯಾಬಿನೆಟ್ ಯಾವ ಅಧಿಕಾರಿಗಳ ನಿರ್ಲಕ್ಷ್ಯ ಹೇಳಿಲ್ಲ. ವಾಜಪೇಯಿ ಅವರ ಹಾಸ್ಪಿಟಲ್ ಹಿಂದೆ ಬೋರಿಂಗ್ ಇತ್ತು, ಈಗ ವಾಜಪೇಯಿ ಹಾಸ್ಪಿಟಲ್ಗೆ ಇಲ್ಲಿ ಗೋಡೆ ಇತ್ತು, ಗೋಡೆ ಹಿಂದೆ ಮಣ್ಣು ಆ ಪ್ರೆಷರ್ ತಾನೇ ನಾನು ಬಿದ್ದಿದೆ. ಆ ರೋಡಲ್ಲಿ ಕಂಪ್ಲೀಟ್ ಯಾರನ್ನು ಕೂಡ ನೀವು ಮುಟ್ಟಿಸಬಾರ್ದು ಅಂತ ನಾನು. ರಾಜಧಾನಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದೆ. ಗಾಳಿ ಮಳೆ ನೂರಾರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆಯಿಂದಾದ ಹಾನಿಯ ಬಗ್ಗೆ ಸಚಿವ ಕೆಜೆ ಜಾರ್ಜ್ ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಉಷ್ಣಾಂಶ ಹೆಚ್ಚಾದಂತಹ ಸಂದರ್ಭದಲ್ಲಿ ಮಳೆಯಾಗತ್ತೆ, ಆದರೆ ಹಾನಿ ಆಗಬಾರ್ದಾಗಿತ್ತು, ಆಗಿದೆ. ಜನರಿಗೆ ತೊಂದರೆಯಾಗಿದೆ. ಟ್ರಾನ್ಸ್ಫಾರ್ಮರ್ ಸಮಸ್ಯೆಗಳಾದರೆ ದಿನಗಟ್ಟಲೆ ಕಾಯಬೇಕಾಗಿಲ್ಲ. ಟ್ರಾನ್ಸ್ಫಾರ್ಮರ್ ನಿರ್ವಹಣೆಗಂತಾನೆ ಆ್ಯಪ್ ಕೂಡ ರೆಡಿ ಮಾಡಿದ್ದೇವೆ. ವಿದ್ಯುತ್ ನಿರ್ವಹಣೆಗೆ ಎಲ್ಲ ಕಡೆ ಆದೇಶ ಕೊಟ್ಟಿದ್ದೇವೆ. ಕಂಬ ಬಿದ್ದ ಕೂಡಲೇ ಪವರ್ ರಿಪ್ಲೇಸ್ ಮಾಡಲು ಕಷ್ಟ. ಲೈಟ್ ಕಂಬಗಳನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ 2 ರಿಂದ 3 ದಿನ ಬೇಕಾಗತ್ತೆ ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ನೋಡಿ, ನಮ್ಮ ಬೆಂಗಳೂರಲ್ಲಿ ತಮಗೆ ಗೊತ್ತಿದೆ, ಉಷ್ಣಾಂಶ ಹೆಚ್ಚಾದಾಗ ಮಳೆ ಆಗ್ತದೆ. ಕೆಲವೊಂದು ಸತಿ ಕ್ಲೌಡ್ ಬಸ್ಟ್ ಆಗ್ತದೆ. ನನ್ನೇನು ಸಮೇತ ಒಂಥರ ಕ್ಲೌಡ್ ಬಸ್ಟ್ ಆಗಿತ್ತು. ಮತ್ತು ಗಾಳಿ ಭಾರಿ ಜೋರಾಗಿತ್ತು, ಆಲಿಕಲ್ಲು ಬಿತ್ತು, ಎಲ್ಲ ಆಗಿದೆ. ಅದರಿಂದ ಕೆಲವೊಂದು ಹಾನಿ ಆಗಿದೆ. ಹಾನಿ ಆಗಬಾರ್ದಾಗಿತ್ತು, ಜನರಿಗೆ ತೊಂದರೆ ಆಗಬಾರ್ದಾಗಿತ್ತು, ಅದು ಸಮೇತ ಮಾಡಿದ್ರು. ಬಟ್ ಆ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಯವರು ಆ ಗೋಡೆ ಬೋರಿಂಗ್ ಹಾಸ್ಪಿಟ್ಲು ಅದಕ್ಕೆ ಅಲ್ಲಿಗೆ ಹೋಗಿ ಎಲ್ಲ ವಿಸಿಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ವಿಸಿಟ್ ಮಾಡಿ ಪರಿಹಾರ ಸಮೇತ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಸಮೇತ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸಮೇತ ಅಲ್ಲಿಗೆ ಹೋಗಿದ್ದಾರೆ. ಹೋಗಿಬಿಟ್ಟು ಎಲ್ಲ ಥರ ಕ್ರಮ ತಗೊಂಡಿದ್ದಾರೆ. ಆ ಥರ ಇದು ಮಾಡ್ತಾ ಇದೆ. ಟ್ರಾನ್ಸ್ಫಾರ್ಮರ್ಗಳ ವಿಚಾರದಲ್ಲಿ ನಾವು ಎಲ್ಲ ಎಸ್ಕಾಮ್ಸ್ಗೆ ಈಗಾಗಲೇ ಅವರು ಆದೇಶ ಕೊಟ್ಟಿದ್ದಾರೆ, ಕ್ರಮ ತಗೊಳ್ತಿದ್ದಾರೆ. ಮೊದಲು ಟ್ರಾನ್ಸ್ಫಾರ್ಮರ್ನ ಏನಂತ ಹೇಳ್ಬಿಟ್ರೆ ರಿಪೇರಿ ಆದಾಗ ಇದು ಮಾಡ್ತಾ ಇದೆ. ಈಗ ಪ್ರತಿಯೊಂದು ಟ್ರಾನ್ಸ್ಫಾರ್ಮರ್ಗೂ ನಾವು ಅದೊಂದು ವಿಚಾರ ಕಂಡೀಷನ್ ಮಾಡಲಿಕ್ಕೆ ಈಗಾಗಲೇ ಆಪ್ ರೆಡಿ ಮಾಡಿದ್ವಿ. ಅದೊಂದು ಇಷ್ಟು ತಿಂಗಳ ಒಳಗಡೆ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು, ಅದು ಆಯಿಲ್ ಚೇಂಜ್ ಮಾಡಬೇಕು, ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಗಾಳಿಯಲ್ಲಿ ಬರುವಾಗ ಕೆಲವೊಂದು ಬೀಳ್ತದೆ, ಬಿದ್ದ ಕೂಡಲೇ ಅದನ್ನು ರಿಪೇರಿ ಮಾಡುವಂಥ ಕೆಲಸಗಳು ಸಮೇತ ನಮ್ಮ ಎಸ್ಕಾಂ ಅವರು, MD ಅವರು ಮತ್ತೆಲ್ಲ ಇಂಜಿನಿಯರ್ಗಳು. ಮಳೆಯ ಅವಾಂತರದ ಬಗ್ಗೆ GBA ಕಮಿಷನರ್ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ರೌಂಡ್ಸ್ ಮಾಡ್ತಿದ್ದಾರೆ. GBA ಕಮಿಷನರ್ ಆಗಿರುವಂತಹ ಮಹೇಶ್ವರ್ ರಾವ್ KR ಸರ್ಕಲ್ ಅಂಡರ್ ಪಾಸ್ ಬಳಿ
ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದರ ಕುರಿತು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ಸುರಿದಂತಹ ಮಹಾ ಮಳೆ ಇಡೀ ಬೆಂಗಳೂರನ್ನೇ ಸಾಕಷ್ಟು ಸಮಸ್ಯೆಗಳಿಗೆ ದೂಡಿದೆ. ಎಲ್ಲಿ ಹೋದ್ರೂ ಕೂಡ ಏನೇನು ಆಗಿದೆ ಅನ್ನುವಂತಹ ರೀತಿಯಲ್ಲೇ ಈಗ ನೂರಾರು ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಮರಗಳು ಬಿದ್ದಿದೆ, ಟ್ರಾನ್ಸ್ಫಾರ್ಮರ್ಗಳು ಬಿದ್ದಿದೆ, ಕರೆಂಟೇ ಇಲ್ಲ ಎಷ್ಟೋ ಕಡೆಗಳಲ್ಲಿ. ಇಂತಹ ಪರಿಸ್ಥಿತಿ ತಂದೊಡ್ರೆ ಈಗಾಗಲೇ ಬೌರಿಂಗ ಆಸ್ಪತ್ರೆಯ ಗೋಡೆ ಅಲ್ಲಿ ಕುಸಿದು ಅಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಹೀಗೆ ಸಾಕಷ್ಟು ಕಡೆಗಳಲ್ಲಿ ಅವಾಂತರಗಳಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಹೇಶ್ವರ ರಾವ್ ಅವರು ಬೆಂಗಳೂರು ರೌಂಡ್ಸ್ ಮಾಡ್ತಿದ್ದಾರೆ. ಆ ಸಿಟಿ ರೌಂಡ್ಸ್ ಅಲ್ಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಮಳೆಯಿಂದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. KR ಸರ್ಕಲ್ನ ಅಂಡರ್ ಪಾಸ್ ಬಳಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಮಹೇಶ್ವರ ರಾವ್ ಅವರು. ಹೀಗಾಗಿ ಇಡೀ ಬೆಂಗಳೂರಲ್ಲಿ ಆಗಿರುವಂತಹ ಅನಾಹುತಗಳು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಈಗಲೇ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದು ಮಳೆ ಯಾವ ರೀತಿಯಾಗಿ ಬೆಂಗಳೂರಿನ ಪರಿಸ್ಥಿತಿ ಇದೆ ಅನ್ನುವಂತಹ ಸಂಪೂರ್ಣ ದೃಶ್ಯವನ್ನೇ ನಿನ್ನೆ ಕಟ್ಟಿಕೊಟ್ಟಿದೆ. ಈ ಮಳೆಯಿಂದ ಆಗಿರುವಂತಹ ಅನಾಹುತಗಳು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಬೇಕಾದಂತಹ ಎಲ್ಲ ಪರಿಸ್ಥಿತಿಯನ್ನ ಕೂಡ ಕಣ್ಣಿಗೆ ಕಟ್ಟುವ ಹಾಗೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಕೂಡ ಸಭೆ ಆಯಿತು. ಮಹೇಶ್ವರ ಅವರು ರೌಂಡ್ಸ್ ಕೂಡ ಹಾಕ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ? ವ್ಯಾಪಕವಾಗಿ ಸುರಿದಂಥ ಮಳೆಯಿಂದಾಗಿ ಬೆಂಗಳೂರಿನ ಹಲವು ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಜೊತೆಗೆ ಬೌರಿಂಗ್ ಆಸ್ಪತ್ರೆಯ ಕಟ್ಟಡ ಕಂಪೌಂಡ್ ಕುಸಿದಂಥ ಪರಿಣಾಮ ಈಗಾಗಲೇ 7 ಜನ ಸಾವನ್ನಪ್ಪಿದ್ದಾರೆ. ಇದೆಲ್ಲದರ ಪರಿಣಾಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಯನ್ನು ಕೂಡ ಸರ್ಕಾರ ಎದುರಿಸ್ತಾ ಇದೆ. ಮುಂದೆ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಧ್ಯಾಹ್ನ 3 ಗಂಟೆಗೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಈಗಾಗಲೇ ವಿಧಾನಸೌಧದಲ್ಲಿ ಸಭೆಯು ನಡೆಯಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯು ಕೂಡ ನಡೆಯುತ್ತೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯರು, ಡಿಸಿಎಂ DK ಶಿವಕುಮಾರ್ ಸೇರಿದಂತೆ ಅಧಿಕಾರಿಗಳು ಕೂಡ ಉಪಸ್ಥಿತರಿರ್ತಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಂಭವಿಸಿರ್ತಕ್ಕಂಥ ಹಾನಿಗೆ ಸಂಬಂಧಪಟ್ಟಂತೆ ಪರಿಹಾರ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಮಾಡಿದ್ದೀರಿ, ಜೊತೆಗೆ ಮುಂದೆ ಮಾಡಬೇಕಾಗಿರುವಂತಹ ಪರಿಹಾರ ಕಾರ್ಯಕ್ರಮಗಳೇನು, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ರಿವ್ಯೂ ಮೀಟಿಂಗ್ ಅನ್ನು ಸಿಎಂ ಸಿದ್ದರಾಮಯ್ಯವರು ಸ್ವತಃ ಖುದ್ದಾಗಿ ಮಾಡ್ತಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಮ್ಮೆಲೆ ಮಳೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಹಾನಿಗಳಾಗ್ತವೆ. ಅದು ಪ್ರತಿ ವರ್ಷವೂ ಕೂಡ ಸಂಭವಿಸುತ್ತೆ. ಆದರೆ ಈ ರೀತಿಯಾಗಿ ಒಮ್ಮೆಲೆ ಸುರಿದಂಥ ಮಳೆಯಿಂದಾಗಿ ಹಾನಿಯನ್ನು ಯಾವ ರೀತಿಯಾಗಿ ತಪ್ಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮುನ್ನೆಚ್ಚರಿಕಾ ಕ್ರಮಗಳ ಕುರಿತಂತೆ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಜೊತೆಗೆ ನಾವು ನಿನ್ನೆ ಸುರಿದಂಥ ಮಳೆಯಿಂದಾಗಿ ಸಾಕಷ್ಟು ಭಾಗದಲ್ಲಿ ಹಾನಿಯಾಗಿರೋದನ್ನು ನೋಡಿದ್ದೇವೆ. ಆ ಒಂದು ಪ್ರದೇಶಗಳಲ್ಲಿ ಈಗ ತ್ವರಿತವಾಗಿ ಆಗಬೇಕಾಗಿರುವಂಥ ಕಾರ್ಯಕ್ರಮಗಳೇನು, ಅಲ್ಲಿ ಯಾವ ರೀತಿಯಾಗಿ ನಾವು ಪರಿಹಾರ ಕಾರ್ಯಕ್ರಮಗಳನ್ನು ಮಾಡಬೇಕು, ಜೊತೆಗೆ ಸಾವು ನೋವುಗಳೇನಾಗಿದೆ, ಜೊತೆಗೆ ಗಾಯಗೊಂಡಿರ್ತಕ್ಕಂಥವರ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರತಕ್ಕಂಥವರ ಸಂಖ್ಯೆ ಎಷ್ಟು, ಅವರಿಗೆ ಸರ್ಕಾರದಿಂದ ಆಗಬೇಕಾಗಿರುವಂಥ ಪರಿಹಾರ ಏನು, ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ಜೊತೆಗೆ ಅಂಡರ್ ಪಾಸ್ಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ಪ್ರತಿ ಬಾರಿಯೂ GB ಅಧಿಕಾರಿಗಳು ಹೇಳ್ತಾರೆ ನಾವು ಬೇರೆ ಬೇರೆ ಟೆಕ್ನಾಲಜಿಗಳನ್ನು ಬಳಸಿ ಅಲ್ಲಿ ಸಮರ್ಪಕವಾಗಿ ನೀರು ಸಾಗೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಅದೆಲ್ಲವೂ ಕೂಡ ಅವರ ಹೇಳಿಕೆಗೆ ಮಾತ್ರ ಸೀಮಿತದಂತೆ ಕಾಣಿಸ್ತಾ ಇದೆ. ನಿನ್ನೆ KR ಸರ್ಕಲ್ನ ಅಂಡರ್ ಪಾಸ್ನಲ್ಲಿ ನೀರು ಯಾವ ರೀತಿಯಾಗಿ ತುಂಬಿತ್ತು ಅಂತಂದರೆ, ಕರಾವಳಿ ಭಾಗದಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀರು ತುಂಬುತ್ತಲ್ಲ ಆ ರೀತಿಯ ಪರಿಸ್ಥಿತಿಯು ಕೂಡ ಅಲ್ಲಿ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅಂಡರ್ ಪಾಸ್ಗಳು ಏನಿದಾವಲ್ಲ ನಗರದಲ್ಲಿ, ಆ ನಗರದಲ್ಲಿರುವಂಥ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲದೇ ಇರೋ ರೀತಿಯಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ರಿ, ಇದೆಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಸಿಎಂ ಸಿದ್ದರಾಮಯ್ಯನವರು ಪಡ್ಕೊಳ್ಳಿಕ್ಕಿದ್ದಾರೆ. ಜೊತೆಗೆ GB ಅಧಿಕಾರಿಗಳ ಕರ್ತವ್ಯ ಲೋಪ ಏನಾದರೂ ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಶಾಲಿನಿ ರಜನೀಶ್ ಸೇರಿದಂತೆ GBA ಅಧಿಕಾರಿಗಳು ಭಾಗಿಯಾಗಿರ್ತಾರೆ. ಜೊತೆಗೆ ಇಂಜಿನಿಯರ್ಗಳ ಕರ್ತವ್ಯ ಲೋಪ ಏನಾದರೂ ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳಿಗೆ ಕೆಳ ಹಂತದ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರಾ, ಕೆಳ ಹಂತದಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅದೆಲ್ಲವನ್ನು ಕೂಡ ರಿವ್ಯೂ ಮಾಡೋದಕ್ಕೆ ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಅಂದರೆ ಮುಂದಿನ 3-4 ಗಂಟೆಗಳ ಬಳಿಕ ಮತ್ತಷ್ಟು ಮಳೆ ಆಗುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಹವಾಮಾನ ಇಲಾಖೆ ಯಾವ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ರಿ, ಇದೆಲ್ಲದರ ಬಗ್ಗೆಯೂ ಕೂಡ ಕೂಲಂಕಷವಾಗಿ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಲಹೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಕೊಡುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈಗಾಗಲೇ ಡಿಸಿಎಂ DK ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ಗೂ ಮುನ್ನ ನಾವು ಒಂದು ಸಭೆಯನ್ನು ಮಾಡ್ತೇವೆ, ಆ ಒಂದು ಸಭೆಯಲ್ಲಿ ಒಂದಿಷ್ಟು ಸಲಹೆಗಳನ್ನು ಅಧಿಕಾರಿಗಳಿಗೆ ಕೊಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭೆಯೂ ಕೂಡ ನಡೆಯಲಿಕ್ಕಿದೆ. ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.